ಆದರೆ ನಮ್ಮ ಸಂವಿಧಾನ ಅನುಷ್ಠಾನಕ್ಕೆ ಬಂದು 75 ವರ್ಷ ಆದರೂ ಕೂಡ ಇನ್ನೂ ನಮ್ಮ ಸಂವಿಧಾನದ ಬಗ್ಗೆ ಅರಿವು ಜನರಲ್ಲಿ ಮೂಡಿಲ್ಲ. ಅಷ್ಟೇ ಅಲ್ಲದೆ ಸಂವಿಧಾನದ ಮೂಲ ಆಶಯಗಳು ಅಂಥದ್ದು ಇನ್ನೂ ಎಷ್ಟೋ ಜನರಿಗೆ ತಲುಪಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸಂವಿಧಾನದ ಅಳಿವು ಮತ್ತು ಉಳಿವು ಬಗ್ಗೆ ನಾವು ಎಲ್ಲ ತಿಳಿದುಕೊಳ್ಳುವಂಥ ಒಂದು ಚಿಂತಾಜನಕ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅನ್ನೋದನ್ನು ನಾವು ಈ ಕಾಲಘಟ್ಟದಲ್ಲಿ ನಾವು ಗಮನಿಸ್ತಾ ಹೋದರೆ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಪ್ರಸ್ತುತ ಏನೋ ಸಂವಿಧಾನಕ್ಕೆ ದೊಡ್ಡ ಸವಾಲಾಗಿ ಪರಿಣಿಸ್ತಂಥದ್ದು ಎಲ್ಲ ಒಂದು ಕಡೆ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ನಿಜವಾಗಿ ಒಂದು ಒಳ್ಳೆ ಮತದಾರರ ಮುಖಾಂತರ ಅವ್ರಿಗೆ ಸಂಬಂಧಪಟ್ಟಂಥ ರಾಜಕೀಯ ವಲಯದಲ್ಲಿ ಅಥವಾ ಒಂದು ರಾಜಕೀಯ ಸರ್ಕಾರವನ್ನು ನಿರ್ಮಾಣಿಸುವಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆದ್ದು ಭಾಳ ಮುಖ್ಯವಾಗ್ತಿತ್ತು. ಎಲ್ಲ ಒಂದು ಕಡೆ ಅದು ಅನ್ನೋದು ಕ್ಷೀಣಿಸ್ತಾ ಇದೆ. ಇದು ಕೂಡ ನಮ್ಮ ಸಂವಿಧಾನದ ಉಳಿವುಗಳಲ್ಲಿ ಇದು ಒಂದು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ಎಷ್ಟೋ ರಾಜಕಾರಣಿಗಳು ನೋಡಿರುವಂಥದ್ದು ಅಪರಾಧ ಹಿನ್ನೆಲೆಯಿಂದ ಬಂದದ್ದು, ಕ್ರಿಮಿನಲ್ ಕೇಸ್ಗಳು ಇರತಕ್ಕಂಥವ್ರು, ಅವಿದ್ಯಾವಂತ ರಾಜಕಾರಣಿಗಳನ್ನ ನಾವು ಗೆಲ್ಲಿಸ್ತಾ ಇದ್ದೀವಿ ವಿನಃ ಪ್ರಾಮಾಣಿಕ ನಿಷ್ಠಾವಂತ ವಿದ್ಯಾವಂತಹ ಒಬ್ಬ ರಾಜಕಾರಣಿಗಳನ್ನ ನಾವು ಗೆಲ್ಲಿಸ್ತಾ ಇಲ್ಲ. ಇವರು ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋಂಥದ್ದು ಕ್ಷೀಣಿಸ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಹಕ್ಕುಗಳು ಕೂಡ ದಮನಕ್ಕೆ ಒಳಗಾಗ್ತಾ ಇದೆ. ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಲೆ ಅನ್ನೋದಾಗ್ತಾ ಇಲ್ಲ. ಸ್ವಾತಂತ್ರ್ಯ ಬಂದರೂ 75-76 ವರ್ಷಗಳಾದರೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ನಮ್ಮಲ್ಲಿ ಇವತ್ತು ಧಕ್ಕೆ ಆಗ್ತಾ ಇದೆ. ಆ ಕೂಡಲೇ ಬಂಧಿಸಿ ಆತನ ಶಿಕ್ಷೆಗೆ ಒಳಪಡಿಸುವಂಥದ್ದು ಇವತ್ತು ನಮ್ಮ ಕಾನೂನಲ್ಲಿ ಜರುಗ್ತಾ ಇದೆ. ಸರ್ಕಾರಗಳ ಬಗ್ಗೆ, ಸರ್ಕಾರದ ಘಟನೆಗಳ ಬಗ್ಗೆ ಅದನ್ನು ಧ್ವನಿ ಎತ್ತೋದಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋಂಥದ್ದು ನಮ್ಮ ಹತ್ರ ಕಿತ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋಂಥದ್ದು ಪ್ರಜಾಸತ್ತಾತ್ಮಕ ಅಂತ ವ್ಯವಸ್ಥೆ ತಳಹದಿ ಅಂತ ಆಗಿರ್ತದೆ ಅಂಥದ್ದು ನಮ್ಮ ಸಂವಿಧಾನಕ ಅಂಶಗಳಲ್ಲಿ ನಾವು ತಿಳ್ಕೊಂಡಿದ್ವಿ. ಆದರೆ ಇವತ್ತು ನಾವು ನೋಡಿರುವಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋದಂತಲ್ಲಿ ಮಾನವ ಹಕ್ಕುಗಳಿಗೆ ಮನುಷ್ಯನಿಗೆ ಗಾಳಿ, ನೀರು, ಆಹಾರ ಎಷ್ಟು ಮುಖ್ಯವೋ ಹಕ್ಕುಗಳು ಅಂಥದ್ದು ಅಷ್ಟೇ ಮುಖ್ಯ. ಸಂವಿಧಾನದ ಮುಖಾಂತರ ಮೂಲಭೂತ ಹಕ್ಕುಗಳ ನಮಗೆಲ್ಲ ಸಂವಿಧಾನ ನೀಡಿದ್ರು ಕೂಡ ಹಕ್ಕುಗಳ ದುರುಪಯೋಗ ಯಾವ ರೀತಿ ಆಗ್ತದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ಅಷ್ಟೇ ಅಲ್ಲೇ ಕಲ್ಯಾಣ ರಾಜ್ಯಗಳ ಬಗ್ಗೆ ಕಲ್ಪನೆ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಮೂಡಿದ್ರು ಕೂಡ ಇವತ್ತು ನೀರಜ್ ಮೋದಿ ಅಂಥವ್ರು ಅಥವಾ ಯಾರೋ ಪಲಾಯನಗದ್ರ ವಿಜಯ್ ಮಲ್ಯ ಇಂಥವ್ರು ನಮ್ಮ ದೇಶದ ಸಾವಿರಾರು ಕೋಟಿಯನ್ನು ಲೂಟಿ ಮಾಡ್ಕೊಂಡು ಹೋದ್ರೂ ಅವ್ರನ್ನ ನಾವು ಪ್ರಶ್ನೆ ಮಾಡ್ತಿಲ್ಲ. ಇಲ್ಲಿ 1000 ರೂಪಾಯಿ ಸಾಲ ಮಾಡಿರೋ ರೈತ ಅವ್ನಿಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ಅಂತಂದರೆ ಅವ್ನು ನೇಣು ಹಾಕೊಳ್ಳೋಕೆ ಮಾಡ್ತಾ ಇದ್ವಿ. ನಾವು ಇಲ್ಲಿನ ವ್ಯವಸ್ಥೆಗೆ ನಾವು ಧ್ವನಿ ಎತ್ತಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಅಂತದೆ ಈ ವ್ಯವಸ್ಥೆಯಲ್ಲಿ ನಾವು ನಮ್ಮ ಸಂವಿಧಾನನ ಉಳಿಸ್ಕೊಳ್ಳೋದ್ರೆ ನಾವು ಇರುತ್ತಾ ಇದ್ದೀವಿ. ನಮ್ಮ ಸಂವಿಧಾನಕ್ಕೆ ತನ್ನದೇ ಆದ ವಿಶೇಷ ಮಹತ್ವ ಇದ್ದರೂ ಕೂಡ 1947ರಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದಾಗ 20% ಸಾಕ್ಷರತೆ ಪ್ರಮಾಣ ಇತ್ತು. ಆದರೆ ಈಗ 68 ಇದು ನಮ್ಮ ಸಂವಿಧಾನ ಸಾಧನೆ ಆಗಿದೆ. ಅಷ್ಟೇ ಅಲ್ಲದೆ ಬಾಹ್ಯಾಕಾಶ ಆಗಿರುವಂಥದ್ದು, ವಿಜ್ಞಾನ, ಖಗೋಳ ಮುಂತ ಎಲ್ಲ ಕಡೆಯಲ್ಲೂ ನಮ್ಮ ಸಂವಿಧಾನ ಏನಂಥದ್ದು ನಮ್ಮ ಸಂವಿಧಾನ ಮುಖಾಂತರ ಆಡಳಿತಕ್ಕೆ ಬಂದಂಥ ಸರ್ಕಾರಗಳಾಗಿರ್ಬೋದು, ಸಂವಿಧಾನದಿಂದ ಸಾಕಷ್ಟು ಬದಲಾವಣೆ ಆಗಿದೆ. ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದೇ ರಾಷ್ಟ್ರ, ಒಂದೇ ಗಡಿ, ಒಂದೇ ರಾಷ್ಟ್ರಧ್ವಜ, ಒಂದೇ ರಾಷ್ಟ್ರ ಗೀತೆ ಇದ್ರೂ ಕೂಡ ಇವತ್ತು ಪಾಳೆಗಾರೆ ಪದ್ಧತಿ ಇದಾಗಿದ್ರೂ ಕೂಡ ನಮ್ಮ ಸಂವಿಧಾನ ಇವತ್ತು ಬೃಹತ್ ಸಂವಿಧಾನ ಆಗಿದ್ದಂಥದ್ದು. ಅಂಬೇಡ್ಕರ್ ಅವರು ಮಾತಾಡಿದರೆ ಸಂವಿಧಾನ ಎಷ್ಟೇ ಉತ್ತಮವಾಗಿರಲಿ ಅದನ್ನು ಆಡಳಿತ ತರೋರು ಕೆಟ್ಟವರಾಗಿದ್ದರೆ ಸಂವಿಧಾನ ಕೂಡ ಕೆಟ್ಟದಾಗಿರುತ್ತೆ. ಧನ್ಯವಾದಗಳು.